ಎದ್ನಮ್ಮ. ಅಯ್ಯೋ ಮಗ, ಆಗ್ಲೇ ಕುಡಿದ್ಬಿಟ್ಟು ಮನೆ ಕಂಡವನು ಎದ್ದೇ ಇಲ್ಲ ಕಣವ್ವ. ಪಾಪ ನಿನ್ನು ಸುಮಾರು ಹೊತ್ತಿನ ಕುಣಿಸ್ಕೊಂಡಂಗ ಆಯ್ತು. ಅಯ್ಯೋ ಸಿಕ್ಕಿಲ್ಲ ಸುಮ್ನಿರಮ್ಮ, ಸಿಕ್ಕಿಲ್ಲ ಸುಮ್ನಿರು. ಏನೋ ನನ್ನ ಮಾತಿಂದ ಒಂದು ಮನೆ ಸರಿ ಆಯ್ತದೆ ಅನ್ನೋದಿದ್ರೆ ಯಾಕಮ್ಮ ಅದೇ ಬೇಜಾರು ಮಾಡ್ಕೊಂಡು ನೀನು ಸುಮ್ನಿರು ಆಯ್ತು. ಅಯ್ಯೋ ಅವ್ವ, ಹೆಂಗೋ ದೇವ್ರ ದಯದಿಂದ ಒಂದು ಒಳ್ಳೇದೊಂದು ಆಗ್ಬಿಟ್ರೆ ಸಾಕು ಕಣವ್ವ, ಒಳ್ಳೇದೊಂದು ಆದರೂ ಸಾಕು ದೇವ್ರ ದಯದಿಂದ. ಅಯ್ಯೋ ಮಕ್ಕಳನ್ನ ಅಂತರ ಪಿಚಾಚಿ ಮಾಡಿಬಿಡ್ತಾಳೆ ಕಣವ್ವ. ಅವಳು ಆಡ್ಕೊಂಡು ಮಕ್ಕಳನ್ನ ಅದ್ಗೆಡ್ಸ್ಬಿಡ್ತಾಳೆ ಪಾಪ. ಈ ವಯಸ್ಸಿಗೆ ತಂದೆ ತಾಯಿ ಪ್ರೀತಿ ಇಲ್ದಾನೆ ಬೆಳೀತಾ ಕುಂತವಲ್ಲ ಮಕ್ಕಳು, ನೆನ್ಸ್ಕೊಂಡ್ರೆ ಜೀವನೇ ಹೋದಂಗೆ ಆಯ್ತದೆ. ಅಯ್ಯೋ ಅಮ್ಮ ಸರಿ ಅದ ಸುಮ್ಕಿರು, ಅವಳು ಬೋರ್ದಾರ ಸಿಕ್ಕಿಲ್ಲ ಅವಳು. ಆ ಮಕ್ಕಳನ್ನಾರೇ ನೀನು ಕರ್ಕೊಬಂದು ಇರ್ಸ್ಕೋಬೇಕಲ್ವಮ್ಮ. ತಾಯಿ ಮುಂದ್ಲು ಮಕ್ಕಳು ಅವ್ವ ಇದ್ದವ, ಅದು ಕಿರಿದದಲ್ಲ ಗಂಡು ಬೆಳಗಾನ ಅಳ್ತದೆ ಕಣವ. ಅಮ್ಮ 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 ಅನ್ಕೊಂಡು ಬೆಳಗಾನ ಅಳ್ತದೆ. ಏನು ಮಾಡಿ ತಾಯಮ್ಮ, ಆ ಗೋಳಾಟ ನೋಡೋಕ್ಕಾಗ್ದನೀಯ. ಒಯ್ಕ್ಳು ಒಯ್ತೀನಿ ಅಂದ ತಕ್ಷಣ ಹೋಗ್ರಪ್ಪ ತಾಗಿ ಅಂದ್ಬಿಟ್ಟೆ. ಇವನು ಒಯ್ಕ್ಳು ಹೋದ್ಮೇಲಂತೂ ಜಾಸ್ತಿ ಆಗದೆ ಒಂದು. ಏನು ಕುಡ್ಕೊಂಡು ಊಟನೂ ಉಣ್ಣಾಕಿಲ್ಲ ಏನಿಲ್ಲ, ಭಾಳ ತೊಂದರೆ ತಗತ್ತಾನೆ ಕಣ್ಮಗ. ಅವ್ವ ಹೋಗ್ಬಿಟ್ಟು ಇವನೊಂದು ಮಾತು ಕರೆದ್ರೆ ಬಂದಳೆ ಹೆಂಗೆ ಅಂತ ಹೊಸಿ ನೋಡಬೇಕು ಕಣವ. ಒಂಚೂರು ಬುದ್ಧಿ ಹೇಳ್ತಾಯಮ್ಮ. ಆಯಿತು ಹೇಳಕ್ಕಾಯ್ತದೆ ಸುಮ್ಕಿರಮ್ಮ, ಹೇಳಕ್ಕಾಯ್ತದೆ. ನೀನೇನು ತಲೆಗೆಡ್ಸ್ಕೊಬೇಡ ನೀನು, ಸುಮ್ಮನಿರು. ನೋಡೋದ ಎದಳ್ಳಿ ಎದ್ಮೇಲೆ ಹೇಳ್ತೀನಿ. ಅವಳಿಗೂ ತಾನೇ ಮಾನ ಮರುವದ್ದಿ ಬೇಡಮ್ಮ. ಈ ವಯಸ್ಸಲ್ಲಿ ಇದನ್ನು ಕಟ್ಕೊ ಹೋಗೋಳಲ್ಲ, ಬಾಯಲ್ಲಿ ಮುನ್ನಾಕವಳನ್ನ ಕತ್ಕೊಯ್ಸಂಗೆ ಆಗದೆ. ಎರಡು ಮಕ್ಳು ಹುಟ್ಟವೆ, ಏನು ಬುದ್ಧಿ ಬೇಡವಾ? ಒಂಚೂರ ಬುದ್ಧಿ ಬೇಡವಮ್ಮ. ಅಯ್ಯೋ ಅವಳಿಗೆ ಬುದ್ಧಿ ಇದ್ದಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು, ಯಾಕೆ ಹಿಂಗೆ ಆಗಬೇಕಾಗಿತ್ತು ಮಗಳೇ. ಓ ಅಕ್ಕ, ಊಟ ಮಾಡ್ದಪ್ಪ? ಹ್ಞೂ ಮಾಡಿದೆ. ಮಾಡೋನೆ ಇವನು, ಮಾಡೋನೆ ಹೊಸಿಯ ಊಟ ಮಾಡಿರೋದು ಇವನು. ಮಾಡಿಲ್ಲಕ್ಕಂತ ಅಯ್ಯಮ್ಮ. ಅಲಕ್ಕನ್ ಮಗ ಇದಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು, ಚಂದ್ವ ನೀನು ಬುದ್ಧಿ ಕಲ್ತಿರೋದು ನೀನು. ಅಲ್ಲ ಅಲಕ್ಕನ್ ಚಂದ್ರ, ಊಟ ಬಿಟ್ಟು ಹಿಂಗೆ ಯತ್ನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸರಿ ಬಂದದಪ್ಪ. ನಿಮ್ಮ ಅಮ್ಮನ ಮಕ್ಕ ನೋಡು ಪಾಪ, ಓದೋಳು ಮಕ್ಕ ಏನು ನೋಡಿ ನೀನು. ಅಯ್ಯೋ ಓದ್ರು ಹೋಯ್ತಾಳೆ ಅಕ್ಕು, ನಾನೇನು ಅವಳ ಮೇಲೆ ಏನು ಹೋಗಳೆ ಅಂತ ಯತ್ನೆ ಮಾಡ್ತಾ ಕೂತಿದ್ದಾನ. ನಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ ಅಷ್ಟೇ. ಅಲ್ಲ ನೀನು ಊಟ ಪಟ ಮಾಡ್ಕೊಂಡು ಹಚ್ಕೊಂಡು ನಗ್ನೈತೆ ಇರಬೇಕು ಕಣಪ್ಪ. ಕುಡ್ಕೊಂಡು ನೀನು ಊಟ ಬಿಟ್ರೆ ನೀನು ಆರೋಗ್ಯದ ಗತಿ ಏನು? ಅವ ಅಮ್ಮನಿಗೆ ನೀನು ಬಿಟ್ರೆ ಯಾರಿದ್ದಾರು? ಓ ಏನು ಮಾಡೋದು, ಬೆರೆದ್ರು ಮುಂಡೆ ಈ ಪರಿಸ್ಥಿತಿ ತಂದ್ಬಿಟ್ಲಲ್ಲ. ನನ್ನ ಏನು ಕಮ್ಮಿ ಮಾಡಿದೆ, ಅವಳು ಕೇಳಿದಾರೆ ಅಂತ ಕೊಡ್ತಿಲ್ವಾ? ಅಪ್ಪ ನೀನು ಎಷ್ಟು ಮಟ್ಟಿಗೆ ನೋಡ್ಕೊತಿದೆ ಏನು ಎಂತ ಅಂತ ಎಲ್ಲ ನಮ್ಗೆ ಗೊತ್ತು, ಏನು ಗೊತ್ತಿಲ್ದಾನೆ ಇಲ್ಲ. ಆ ತೊಡಗಲ್ಲಿ ಹೆಚ್ಕೊ ಹೋಗಳೆ ಓಲಿ ಬಿಡು. ಈಗ ಇವ ಅಮ್ಮ ಅದಲ್ಲ, ಅಮ್ಮನಿಗೋಸ್ಕರ ನೀನು ಚೆನ್ನಾಗಿರ್ಬೇಕಲ್ವಪ್ಪ. ಪಾಪ ಅಮ್ಮ ಯತ್ನೆ ಮಾಡ್ತದೆ ಅಲ್ದೆ ಯಾವುದೊಂದಕ್ಕೂ. ನನ್ನ ಮಗ ನನ್ನ ಮಗಳ ಮಗ ಅಂತ ಚಿಕ್ಕ ವಯಸ್ಸಲ್ಲಿ ಹೂವು ಅಪ್ಪನ ತಿನ್ಕಂದೆ. ಅವ ಅಮ್ಮ ಸಾಕಿ ಸಲ್ವಿ ದೊಡ್ಡದು ಮಾಡ್ಬಿಟ್ಟು ಇವತ್ತು ಅವ ಅಮ್ಮನ ಮುಂದ್ಗಡೆ ನೀನು ಆಳದಾಗ ಹೆಂಗನ್ಸೋದು ಜನ್ಮ, ಹೆಂಗನ್ಸದ್ ಮಗ? ಅಯ್ಯೋ ನಾನು ಏನು ಅಮ್ಮನ ಯತ್ನೆ ಮಾಡು ಅಂದನ? ಏನೇ ಅಲ್ಲಿ ಈಗ ಆಡ್ಕೊಳ್ಳೋ ಮುಂದೆ ಜಾರ್ ಬಿದ್ದಂಗೆ ಈ ಕೆಲಸ ಮಾಡ್ಬಿಟ್ಟು ಹೋದ್ಲಲ್ಲ ಲೋಪರ್ ಮುಂಡೆ, ನಂಗೆ ಬೇಜಾರಾಕಿಲ್ವಾ? ಅದ್ರಿಂದ ಕೂಡ ಈ ವೈಕ್ಳು ಬೇರೆ ಹೋಗವೆ, ಅವು ಬಂದಿಲ್ಲ. ಹೆಂಗೋ ನನ್ನ ಮಕ್ಕ ನೋಡ್ಕೊಂಡು ಹೆಂಗೋ ಚೆನ್ನಾಗಿರೋದ ಅಂದರೆ ಏನು ಮಾಡಿರಿ ಹೇಳಿ? ಈಗ ಆಗಿದ್ದಾಯ್ತು, ಹೋಗಿದ್ದು ಮಗ. ಏನು ಮಕ್ಳಿಗೋಸ್ಕರ ತಾಯಿಯಾಗಿರಲಿ, ಹೋಗಿ ಕರ್ಕೊಂಡು ಬರೋಗು ಮಕ್ಕಳನ್ನು ಅವಳನ್ನು. ಬರಕಿಲ್ಲಕಂದ್ ಬಿಡು ಬಿಡಮ್ಮ, ಬರಕಿಲ್ಲಕತ್ತೆ ಮುಂಡೆ ಅವಳು ಚಿಂಗ್ಳು ಮುಂಡೆ ಅವಳು ಬಂದಳ, ಬರಕಿಲ್ಲಕತ್ ಬಿಡು ಮಗ. ಹಿಂಗೆ ಹೇಳ್ತೀವಿ ಅಂತ ಬೇಜಾರು ಮಾಡ್ಕೋಬೇಡ. ಏನಾರು ಹೇಳಿ ಹೊಸದ್ ಕರಿ ಹೋಗಿ ನೀನು. ಅವಳಿಗೂ ಏನು ಒಂದೇ ಬಂದಿರ್ತಾಳೆ, ಅವರ ಅದಕ್ಕೆ ಮುದ್ದಿದ್ರು ಹೊಡೆದಾಡಿ ಏನೋ ಮುನ್ಸ್ ಬದಲಾವಣೆ ಆಗಿದ್ರೆ ಬಂದು ನೀನು ಬೇಡ ಅಂದ್ರೂ ಸಿಕ್ಕಿಲ್ಲ, ನಿನ್ಗೆ ಎರ್ತಿ ಬೇಡ ಸಿಕ್ಕಿಲ್ಲ. ಮಕ್ಕಳು ತಾಯಿಯಾಗಿರ್ತಾಳೆ, ಹೋಗಿ ಮಗ ಕರ್ಕೊಬರೋಗು ನೀನು. ಅದನ್ನೇ ಕಟ್ಕೊಂಡು ಕುತ್ಕೋಬೇಡ ನೀನು. ಅವಳು ಬಂದ್ರು ನಾನು ಅವಳು ಇರ್ತಿ ಅಂತ ಮಕ್ಕ ನೋಡ್ಬೇಕಮ್ಮ, ನಾನು ನೋಡಿಕ ನಾನು ಬೇಡ ಹೋಗು. ಮಕ್ಕಳು ತಾಯಿಯಾಗಿರ್ಲಿ, ಮಕ್ಕಳು ಚಿಕ್ಕವು ಕರ ಪಿನ್ನುವೆ. ಏನು ನೀನು ಗಂಡಸು, ನೀನು ಹೊರಗೆ ಗೇಕ ಬಂದು ಹಾಕ್ಬೋದು. ಮನೇಲಿ ಬೇಸಾಕರು ಯಾರು? ಅವ ಅಮ್ಮನಿಗೆ ಎಷ್ಟು ದಿವಸ ಗಂಟೆ ಸಕ್ತಿದ್ದು ಹೇಳು? ನಿನ್ನ ಮಕ್ಳು ಬಿಟ್ಟು ಇರಕಾಕಿಲ್ಲ ಅಂದ್ಬಿಟ್ಟು ನೀನು ಅಂತ ಕುಡಿಯೋದು ಕಲ್ತ್ಕೊಂಡು ಒಂದು ಕಡೆ ಯತ್ನೆ ಮಾಡ್ತಾ ಕುತ್ಕೊಳ್ಳೋದು. ಅವ ಅಮ್ಮ ಒಂದು ಕಡೆ ಯತ್ನೆ ಮಾಡೋದು, ಹಿಂಗೆ ಸರಿ ಬಂದದ ಚಂದ್ರ. ನಾನು ಹೇಳ್ತೀನಿ ಕೇಳು, ಹೋಗ್ಬಿಟ್ಟು ನೀನು ಅದೇನು ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಬರೋಗಪ್ಪ. ಹೋಗಿ ಕರ್ಕೊಬರೋಗು. ನೀನು ಇರ್ತೀಯ ಕರ್ಕೊಬಂದ್ಬಿಟ್ಟು ಸುಮ್ಮನೆ ನಾಲ್ಕರಂತೆ ಬಾಟ ಮಾಡ್ಕೊಂಡು ಹೋಗೋದು ಕಲಿ. ಇಷ್ಟ ಆಯ್ತಾ ಮಾತಾಡು. ಇಲ್ವಾ ಬೇಡ, ಮಕ್ಕಳು ತಾಯಿಗಿರ್ತಾಳೆ. ಈಗ ಅವಳು ಆಲೆಯೇ ನೊಂದಿ ಬಂದಿರ್ತಾಳೆ, ಅವಳಿಗೂ ರುವಾಗಿರ್ತದೆ. ಹೋಗು ನೀನು ಕರ್ಕೊಬರೋಗು. ಅಮ್ಮ ನಾನು ಇಲ್ಲೇ ಸತ್ತೋದ್ರು ಸಿಕ್ಕಿಲ್ಲ ನನಗೆ. ಅವಳು ಯಾವತ್ತು ನಾನು ಬಿಟ್ಟು ಹೋದ್ಲು ಅವತ್ತೇ ಮುಗ್ದೋಯ್ತು. ನಾನು ಇನ್ನೂ ಅವಳನ್ನ ಕಾಲು ಕಟ್ಟಕ್ಕೆ ಹೋದ, ನಾನು ಯಾವುದೇ ಕಾರಣಕ್ಕೂ ಇಲ್ಲ, ನಾನು ಹೋಯ್ಕಿಲ್ಲ. ಬೇಕಾದ್ರೆ ಹೋಗಿ ನಮ್ಮ ಅಮ್ಮನೇ ಬೇಕಾದ್ರೆ ಹೋಗಿ ಅದೇನು ಮಾತಾಡ್ಕೊಂಡು ಕರ್ಕೊಂಡು ಕರ್ಕೊಬರ್ಲಿ. ನಾನು ಮಾತ್ರ ಎತ್ತಿ ಅಂತ ನಾವು ಕೊಟ್ಟು ಮಾತಾಡೋಕ್ಕಿಲ್ಲ, ಅವ್ರ ಕೈ ಇಟ್ಟಿಸ್ಕೊಂಡು ಉಣ್ಣಕ್ಕಿಲ್ಲ. ನನ್ನ ಮಕ್ಕಳು ಬರಲಿ ಸಾಕ್ತೀನಿ, ನಾನು ಎಷ್ಟೇ ಕಷ್ಟ ಆದ್ರೂ ಸಿಕ್ಕಿಲ್ಲ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕರೆಯಕ್ಕೆ ಹೋಯ್ಕಿಲ್ಲ ನಾನು. ಸರಿ ಆಯ್ತು, ಅಮ್ಮನೇ ಹೋಗಿ ಕರ್ಕೊಬರ್ಲ ಮಗ. ಹೋಗಿ ಕರ್ಕೊಬರ್ಲಿ, ನಾನು ಬೇಡ ಅಂತಾನ. ನನಗೆ ಮಾತ್ರ ಅವ್ರು ನಾನು ಮಾತ್ರ ಮಾತಾಡಕ್ಕಿಲ್ಲ ಅಷ್ಟೇ. ಸರಿ ಆಯ್ತು ಹೋಗು ಮಗ. ಸರಿ ಆಯ್ತು, ನಾಳೆ ಕೋತ್ಲಂತೇನಿ. 6 ಗಂಟೆ ಬಸ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಕಣಪ್ಪ. ಐಕ್ಳು ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ಆಯ್ತು, ಹೋಗ್ಬಿಟ್ಟು ಬರೋಗು. ಹೋಗ್ಬಿಟ್ಟು ಕರ್ಕಬ. ನಾನು ಬೇಡ ಅನ್ನಕ್ಕಿಲ್ಲ, ಮಾತ್ರ ಹೇಳ್ತಾನೆ ಕೇಳುವಮ್ಮ. ಅವಳು ಬಂದ್ರು ಅವಳನ್ನ ನಾನು ಮಾತ್ರ ಮಾತಾಡ್ಸಕ್ಕಿಲ್ಲ. ಅವಳು ಪಾಡ್ಗೆ ಅವಳು ಇದ್ರೆ ಬಚಾವು. ಏನದು ಮಕ್ಳು ತಾಯಿಯಾಗಿರ್ಲಿ ಅಂತ ಅಷ್ಟೇ. ನನ್ನ ಕೂಟ ಅಂತ ಮಾತಾಡೋದು ಬೇಡ. ಅವಳು ನನ್ನ ಮನೆ ಒಳಗೆ ಬರೋದು ಇಷ್ಟ ಇಲ್ಲ. ಏನಪ್ಪ ನನ್ನ ಮಕ್ಕಳು ನನ್ನ ನೇವಾಗಿ ತಬ್ಲಿ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಿನ್ನ ಮಾತು ಒಪ್ಕೊತೀನಿ. ಸರಿ ಹೋಗ್ ಮಗ ಹೋಗು. ಪಾಪ ನೋಡಕ್ಕ ಈಗ ಬೇಡ ಅನ್ನಕ, ಬೇಡ ಅನ್ನ ಬಂದ್ಮೇಲೆ ಅವರೇ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ. ಹೋಗು ಸುಮ್ಮನೆ, ಹೋಗಿ ಕರ್ಕೊಬರೋಗು. ಹೋಯ್ತೀನಿ ಕಣವ್ವ, ಅವ್ನ ಬಾಯಲ್ಲಿ ಒಂದು ಮಾತು ಬಂದ್ಬಿಡ್ಲಿ ಹೋಗು ಅಂತ ಅಂದ್ಬಿಟ್ಟು ಕಾಯ್ಕೊಂಡಿದ್ದೆ. ಹೋಯ್ತೀನಿ ಸುಮ್ಮನೆ. ಸರಿ ಆಯ್ತಮ್ಮ ಹೋಗು, ತಲೆಗೆಡ್ಸ್ಕೊಬೇಡ ನೀನು. ಹೋಗಿ ಕರ್ಕೊಬರೋಗು, ಅವರೇ ಹೊಂದ್ಕೊತಾರೆ, ಚೆನ್ನಾಗಿರ್ತಾರೆ.
ಹೋಗಿ ನಾಳೆ ಎದ್ದು ಒತ್ಲಂತೆಯ ಓಟ್ ಬರೋ. ಅಯ್ಯೋ ತಾಯಮ್ಮ, ನೀನು ಬಂದ್ಬಿಟ್ಟಿದ್ರೆ ಸರಿಯಾಗಿರೋದು ಕಣವ. ಹೋಗ್ಬಿಟ್ಟು ಬರ್ಬೋದಾಗಿತ್ತು. ನೀನು ಅದ್ರ ತಿಳುವಳಿಕೆ ಹೇಳ್ತೀಯೇ, ಮುಂಡೆಗೆ ಮೊದಲೇ ನನ್ನ ಕಂಡ್ರೆ ಹಾಕಿಲ್ಲ, ಬೋಯ್ತಾಳೆ. ನೀನು ಬಂದ್ಬಿಟ್ಟಿದ್ರೆ ಕರ್ಕೊಂಡು ಬರ್ಬೋದಾಗಿತ್ತು. ಬವ್ವ ಬಾ ಹೋಗ್ಬಿಟ್ಟು ಬರುಮ್ಮ. ಅಯ್ಯೋ ಅಮ್ಮ, ನಾಳೆಕಿನ ಮೇಣರು ಹೋಗ್ಬೇಕು ನಾನು. ಅವ್ರ ಊರಿಗೆ ಓದ್ಲಂತೆ ಬವ್ವ ಅಂದವಳೆ. ಏನೋ ಒಂದು ಯಾವರಾದೆ ನಾವು ಬೋರ್ ಕೊರಿಸ್ತೇವಿಲ್ಲ, ಯಾರಿಗೋ ದುಡ್ಡು ಹೇಳಿದ್ಲು, ಇಸ್ಕೊಂಡು ನಿಮಗೆ ಅಂತಂದಿದ್ದೆ, ಹೇಳಿದಾಳಂತೆ ನಾಳೆಗೆ ಸಿಗ್ತಾರೆ. ನಾಳೆಗೆ ಬಿಟ್ರೆ ಇನ್ನೂ ಅವರು ಸಿಗೋಕ್ಕಿಲ್ಲಮ್ಮ. ಅವ್ರು ಹೇಳ್ದಾಗ ಇಸ್ಕೋಬೇಕಲ್ವ, ತಪ್ಪು ತಿಳ್ಕೊಬೇಕನಮ್ಮ. ಏನು ಮಾಡಿ ಆರಂಭ ಮಾಡ್ಬೇಕಲ್ವ, ಬೋರ್ ಹಾಕ್ಸ್ಕೊಬಿಡೋದ ಅಂದ್ಬಿಟ್ಟು ಹಂಗೆ ಇದು ಮಾಡ್ತೇವೆ. ಈ ಮಳೆ ಹಚ್ಕೊಂಡ್ರೆ ಆರಂಭ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ದುಡ್ಡ ಕೊಟ್ಟಾಗಲೇ ಇಸ್ಕೋಬೇಕಲ್ವ, ಇಲ್ಲಾಂದ್ರೆ ಬರೋನು ಕಣಮ್ಮ. ಬಂದು ತಿಳುವಳಿಕೆ ಕರ್ಕೊಬರ್ಬೋದಾಗಿತ್ತು. ಏನು ಮಾಡಿ ನಾಳೆಗೆ ಎಮರ್ಜೆನ್ಸಿ ಕೆಲಸ ಬಿದ್ದುಬಿಟ್ಟದೆ. ಆಯಿತು ಬಿಡು, ಬೇಡ ಹೋಗು ಪಾಪ. ನಿನ್ನ ಮನೆ ಭಂಗ ನೋಡವ ಪಾಪ. ಹೆಂಗೋ ಇಷ್ಟಾರೇ ಸಹಾಯ ಮಾಡ್ತೀಯ. ಪಕ್ಕದಲ್ಲಿರೋದ್ಕೂ ಹೆಂಗೋ ಹೂವ, ನಿನ್ನಂಥ ಮಗಳು ಪಕ್ಕದಲ್ಲಿರೋದಕ್ಕೆ ಹೆಂಗೋ ನನಗೆ ನೆಮ್ಮದಿ ಕಣವ. ಹೆಂಗೋ ಬಿಡು, ಹೋಯ್ತೀನಿ. ಏನು ಎದುರುಕ ಕೇಳ್ತೀನಿ, ಹೋಗು ಮಾತಾಡ್ತೀನಿ. ಮಾತಾಡ್ಬಿಟ್ಟು ಒಪ್ಪಿಸ್ಬಿಟ್ಟು ಕರ್ಕೊಂಡೇ ಬರ್ತೀನಿ ಕನ್ನವ. ಅದೇನಾದದು ಹಾಗೆ ಬಿಡ್ಲಿ. ಹೋಗು ಹೋಗು, ಕರ್ಕೊಬರೋಗು. ಅವಳಿಗೂ ಎಷ್ಟೊತ್ತಿಗೆ ಹೋಗೋಣಪ್ಪ ನಂಗೆ ಆಗಿರ್ತದೆ ಕತೆ. ನೀನು ತಲೆಗೆಡ್ಸ್ಕೊಬೇಡ, ಹೋಗು. ಯಾರು ಮಕ್ಕಳು ಗೇಕಿಲ್ವ ಅವಳಿಗೆ? ಅಕ್ಕಪಕ್ಕದಲ್ಲಿ 2 ಮಕ್ಕಳು ಎತ್ಬಿಟ್ಟು ಬಂದವಳೆ ಒಯ್ದನ್ ಕುಟೆ ಅಂದಾಗ ಆಡ್ಕೊಳಕ್ಕಿಲ್ವಾ? 7 ಕಿರಿಯನ್ ಕುಟೆ. ಇವಳಿಗೂ ಅವ್ನಿಗೆ ಗೊತ್ತ ತೋರಿಸ್ಬೇಕು ಕಿರಿಯನೇನೋ. ಅವ್ನಿಗೆ ಒಂದು 30 ಇವಳಿಗೆ 40 ಮೇಲಾಗಿಲ್ವಾ? ಯಾರು ಅಕ್ಕಪಕ್ಕದಲ್ಲಿ ಉಗ್ದಿರ್ತಾರೆ, ನಾಚಿಕೆ ಆಗಿರ್ತದೆ ಇಷ್ಟಕ್ಕೆ. ನೀನು ಹೋಗಿ ಕರೆದು ಸಾಕು ಅಂತ ಅಂದಿರ್ತಾಳೆ, ಬತ್ತಾಳೆ ಕಸುಮ್ಕಿರು. ಅಯ್ಯೋ ನೋಡದ ಕಣವ, ಆ ಭಗವಂತನ ದಯೆಯಿಂದ ಅದೇನಾದದಾಗಲಿ ಅವ್ವ. ನೋಡದ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ. ಆ ಮಕ್ಕಳನ್ನ ನೋಡಂಗೆ ಆಗ್ಬಿಟ್ಟದೆ ಕಣವ. ಕಣ್ಣು ಕಟ್ತಾ ಕುಂತವೆ ಮಕ್ಕಳು. ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ, ಕರ್ಕೊಂಡು ಬರ್ತೀನಿ ಜೊತೇಲಿ. ಅಯ್ಯೋ ಏನು ಉಣ್ಬಾರ್ದು, ಉಣ್ಕೊಳಕ್ಕಿಲ್ಲ ನನ್ನ ಮಕ್ಕಳು. ಹೆಂಗೋ ಚೆಂದಾಗಿರ್ಲಿ ಕಣವ. ನನ್ನ ಮಗನಿಗೆ ಒಂಚೂರು ನೆಮ್ಮದಿ ಸಿಗಲಿ. ಅಯ್ಯೋ ಪಾಪ, ಅದೇನು ಕರ್ಮ ಮಾಡಿದ್ದನೋ ಏನೋ, ನೆಮ್ಮದಿ ಅನ್ನೋದೇ ಇಲ್ಲ. ಅಮ್ಮ ಅಣ್ಣನ ಇಪ್ಪೋದು ಹಣ್ಣೆಲ್ಲ ಬರೋಕ್ಕದಮ್ಮ. ಹೋಗು, ಅವನ ಹಣೆ ಬರದಲ್ಲಿ ಏನಿತ್ತೋ ಯಾರು ಗೊತ್ತು. ಇನ್ನು ಮುಂದಕ್ಕೆ ಸರಿನೂ ಆಗ್ಬೋದು. ಯಾಕೆ ನೀನು ಬೇಜಾರು ಮಾಡ್ಕೊಂಡಿದ್ದು? ನೀನು ಯಾಕಮ್ಮ ಬೇಜಾರು ಮಾಡ್ಕೊಂಡು? ಅಯ್ಯೋ ತಾಯಮ್ಮ, ಅದೇನು ಸರಿ ಆದದು ಏನೋ ನಾನು ಕಾಣೆ ಕಣವ. ಅದೇನು ಸರಿ ಆಗಬೇಕೋ ಏನೋ. ಈಗಲೇ ನನ್ನ ಕಣ್ಣು ಮುಂದ್ಗಡ್ಲೆ ಸರಿ ಆಗ್ಬಿಟ್ರೆ ನನಗಷ್ಟೇ ಸಾಕು ಕಣವ, ಅಷ್ಟೇ ಸಾಕು. ಭಗವಂತನ ದಯೆಯಿಂದ ಒಳ್ಳೇದಾಗ್ಬಿಟ್ರೆ ಸಾಕು. ಹಗಲು ರಾತ್ರಿ ಭಗವಂತನ ಬೇಡ್ಕೊಂಡು ಅವ್ವ 12-20 ದೇವ್ರಿಗೆ ಅರ್ಕೆ ಕಟ್ಕೊತಾ ಕುಂತೀವ್ನಿ. ಏನು ಮಾಡಿ ದೇವರು ಎತ್ತಿಂದನೂ ಕಂಡುಬಿಡ್ತಾ ಇಲ್ಲ ಕಣವ. ಅವ್ವ ಇದನ್ನ ಕಷ್ಟಪಡೋದು ನಾನು ನೋಡೋಕ್ಕಾಗಿಲ್ಲ. ಏನು ಮಾಡಿ? ಸರಿ ಆಯ್ತಮ್ಮ, ಕರ್ಗಮ್ಮ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಆಗ್ತದೆ. ಹೋಗ್ಬಿಟ್ಟು ಬರೋಗು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು. ಅದೇನಾದ್ರು ಹಾಗೆ ಬಿಡ್ಲಿ, ಸರಿಯಾ? ಸರಿ ಕವ್ವ. ಎದ್ದೆಷ್ಟು ಹೊತ್ತಿಗೆ 6 ಗಂಟೆ ಬಸ್ಸು ಹೋಯ್ತದಲ್ಲ, ಆ ಬಸ್ ಕೈಗೊಂಡು ಹೋಯ್ತೀನಿ. ಒಯ್ದನ್ಗೆ ಏನಾರು ಒಂಚೂರ ಹೆಸರು ಇದ್ರೆ ಅಕ್ಕಿ ಹಾಕ್ಬಿಟ್ಟು ಹೊಂಟೋಯ್ತೀನಿ. ಅಯ್ಯೋ ಹೋಗು, ನಾಳೆಗೆ ಇಡ್ಲಿಗೆ ಆಡ್ಸಿನಿ. ಏನೋ ಒಂದು 4-5 ಇಡ್ಲಿ ತಂದು ಕೊಡ್ತೀನಿ, ಗೊಜ್ಜು ಮಾಡಿರ್ತೀನಿ, ಯಾವ್ದಾರು ಒಂದು ತಂದು ಕೊಡ್ತೀನಿ, ತಿಂತಾನೆ. ಹೋಗಿ ನೀನು ಮೊದಲು ಹೋಗ್ಬಿಟ್ಟು ಬರೋಗು. ಸರಿ ಕಣವ್ವ, ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.